ಸ್ಯಾಂಡಲ್ವುಡ್ ನಟ ರಿಷಬ್ ಶೆಟ್ಟಿ ಅವರ ಸಾಮಾಜಿಕ ಕಳಕಳಿಗೆ ಮತ್ತೊಮ್ಮೆ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಕಾರಣ ಅವರು ಹುಟ್ಟೂರು ಬೈಂದೂರಿನ ಕೆರಾಡಿಯ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಸುದ್ದಿಯಲ್ಲಿದ್ದಾರೆ. ರಿಷಬ್ ಫೌಂಡೇಶನ್ ನಿಂದ 1 ಕೋಟಿ ಪ್ರಾಜೆಕ್ಟ್ ಅನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಶಾಲೆಯ ಕುಂದುಕೊರತೆಗಳನ್ನ ರಿಷಬ್ ಶೆಟ್ಟಿ ಪಟ್ಟಿ ಮಾಡಿದ್ದಾರೆ. ಶಾಲೆಯ ಕಾಂಪೌಂಡ್ ಇರಬಹುದು, ಕೊಠಡಿ ರಿನೋವೇಷನ್ ಅಥವಾ ಕೊಠಡಿನ ಹೊಸದಾಗಿ ಕಟ್ಟಿಸಿಕೊಡ್ಬೇಕಾ, ಮತ್ತೆ ಮೇಲ್ಚಾವಣಿ ಕಾಮಗಾರಿ, ಇದೆಲ್ಲ ವಿಚಾರಕ್ಕೆ 1 ಕೋಟಿ ಬಜೆಟ್ ಅಂತ ಇಟ್ಕೊಂಡಿದ್ದಾರೆ. ಜೊತೆಗೆ ಶಾಲಾ ವಾಹನ, ಹೆಚ್ಚುವರಿ ಶಿಕ್ಷಕರ ನೇಮಕಕ್ಕೂ ಕೂಡ ತೀರ್ಮಾನಿಸಲಾಗಿದೆ. LKG, UKG ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗಿದೆ. ಪಬ್ಲಿಕ್ ಟಿವಿ ಜೊತೆಗೆ ಈ ವಿಚಾರವಾಗಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ದೊಡ್ಡ ವರ್ಗ ಸಂತಸವನ್ನ ಹಂಚಿಕೊಂಡಿದೆ. ಇದನ್ನೇ ನಾವು ಸ್ಯಾಂಡಲ್ವುಡ್ ನಟರಿಂದ ಎಕ್ಸ್ಪೆಕ್ಟ್ ಮಾಡೋದು. ಅವರ ಸಾಮಾಜಿಕ ಬದ್ಧತೆಗೆ ಹ್ಯಾಟ್ಸ್ ಆಫ್ ಅಂತ ಇದ್ದಾರೆ ಆ ಭಾಗದ ಜನ. ಅದರಲ್ಲೂ ವಿದ್ಯಾರ್ಥಿಗಳಂತೂ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ. ಕರ್ನಾಟಕ ರಾಜ್ಯದಾದ್ಯಂತ ಕನ್ನಡ ಶಾಲೆಯನ್ನ ಉಳಿಸಿ ಅಭಿಯಾನ ನಡೀತಾ ಇದೆ. ಬೈಂದೂರಿನಲ್ಲಿ ವಿಶೇಷವಾಗಿ ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಒಂದು ಘೋಷಣೆ ಮಾಡಿದ್ದಾರೆ. ಕನ್ನಡ ಶಾಲೆ ಉಳಿಸಿ ಅಭಿಯಾನವನ್ನು ಬೈಂದೂರು ತಾಲೂಕಿನಲ್ಲಿ ಕೂಡ ಘೋಷಣೆ ಮಾಡಿ ಬೇರೆ ಬೇರೆ ದಾನಿಗಳನ್ನು ಹಿಡಿದು ಸರ್ಕಾರದ ಆಯೋಜನೆಗಳ ಜೊತೆಗೆ ಈ ಒಂದು ಅಭಿಯಾನ ನಡೀತಾ ಇದೆ. ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರು ತನ್ನ ಊರಿನ ತಾನು ಕಲಿತ ಕಿರಾಡಿಯಲ್ಲಿ ಕಲಿತಂತಹ ಈ ಶಾಲೆಯನ್ನು ಅಭಿವೃದ್ಧಿ ಮಾಡ್ತೇನೆ ಅನ್ನೋ ಒಂದು ಪಣವನ್ನು ತೊಟ್ಟಿದ್ದಾರೆ. ನಾವು ನೋಡ್ಬೋದು ಈ ಕಿರಾಡಿ ಶಾಲೆಯ ಸುತ್ತಮುತ್ತ ಹೇಗಿದೆ ಅಂತ. ಸುತ್ತಲೂ ಬೆಟ್ಟಗುಡ್ಡ, ಆ ಬೆಟ್ಟಗುಡ್ಡದ ನಡುವೆ ಒಂದು ಊರು ಹುಟ್ಕೊಂಡಿದೆ. ಆ ಊರಿನ ಪಕ್ಕದಲ್ಲಿ ಗ್ರಾಮ ಪಂಚಾಯತ್, ಹಳ್ಳಿಗಳಿಂದ ಮಕ್ಕಳು ಕಾಡಿನ ನಡುವೆ ನಡ್ಕೊಂಡು ಬರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಸುತ್ತಮುತ್ತ ಇರುವಂಥವ್ರು ಸುಮಾರು ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯಿಂದ ಇಲ್ಲಿಗೆ ಬೇರೆ ಬೇರೆ ವಾಹನಗಳನ್ನು ಬಳಸಿ ನಡ್ಕೊಂಡು ಆಟೋ ರಿಕ್ಷಾವನ್ನು ಬಾಡಿಗೆ ಪಡೆದು ಮಕ್ಕಳು ಶಾಲೆಗೆ ಬರುವಂಥ ದೃಶ್ಯಗಳು ನಾವು ನೋಡ್ಬೋದು. ಆಟೋ ರಿಕ್ಷಾದವರು ಮಕ್ಕಳನ್ನು ಕರ್ಕೊಂಡ್ಬಂದು ಬಿಡ್ತಾ ಇದ್ದಾರೆ. ಅದರ ಜೊತೆಗೆ 2 ವೀಲರ್ಸ್ನಲ್ಲಿ ಕೆಲಸಕ್ಕೆ ಹೋಗುವಾಗ ಯಾರೆಲ್ಲ ಹೋಗ್ತಾರೆ ಅವರೆಲ್ಲ ಬಂದು ಮಕ್ಕಳನ್ನು ಬಿಟ್ಟು ಹೋಗುವಂಥ ಒಂದು ಹಳ್ಳಿಯ ಶಾಲೆ ಇದು. ಈ ಶಾಲೆಯಲ್ಲಿ ಒಂದು ಕಾಲದಲ್ಲಿ 300-400 ಮಕ್ಕಳಿದ್ರಂತೆ. ಈಗ ಅದು 71ಕ್ಕೆ ಬಂದು ನಿಂತಿದೆ. ಹಾಗಾಗಿ ಶಾಲೆ ಉಳಿಬೇಕು ಮತ್ತು ಅವರಿಗೆ ಅಲ್ಲಿ ವಿಶೇಷವಾದ ಫೆಸಿಲಿಟಿಗಳು ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ಅವರು ಇಲ್ಲೊಂದು ಮೀಟಿಂಗನ್ನು ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಇಲ್ಲಿಗೆ ಬೇಕಾದಂತಹ ಬೇಡಿಕೆಗಳು ಏನು ಅನ್ನೋದನ್ನು ಅವರು ಪಡ್ಕೊಂಡಿದ್ದಾರೆ. ಆರಂಭದಲ್ಲಿ ಮಕ್ಕಳ ಓಡಾಟಕ್ಕೆ ಅಂದರೆ ಸುತ್ತಮುತ್ತಲ ಹಳ್ಳಿ ಭಾಗದಿಂದ ಬರೋದ್ರಿಂದ ಅವರಿಗೆ ಒಂದು ವಾಹನದ ವ್ಯವಸ್ಥೆಗಳು ಆಗಬೇಕು. ಅದರ ಜೊತೆಗೆ ಶಾಲೆಯಲ್ಲಿ ಸ್ಟಾಫ್ಗಳ ಕೊರತೆ ಇದೆ. ಅದರ ಜೊತೆಗೆ ಈಗಿನ ಆಧುನಿಕ ಶಿಕ್ಷಣ ಪದ್ಧತಿಗಳು ಕೂಡ ಬೇಕಾಗ್ತದೆ. ಯಾಕಂದರೆ ಇಂಗ್ಲೀಷ್ ಮಾಧ್ಯಮದ ಭರಾಟೆ ಜೋರಾಗಿರೋದ್ರಿಂದ ಇಲ್ಲಿಗೆ ಬೇಕಾದಂಥ LKG, UKG ಇಂಗ್ಲೀಷ್ ಇದೆಲ್ಲವೂ ಕೂಡ ಬೇಕಾಗ್ತದೆ. ಇದೆಲ್ಲ ಬೇಡಿಕೆಗಳನ್ನು ಗ್ರಾಮಸ್ಥರು, SDMC ಅವರು, ಅವರ ಹಿತೈಷಿಗಳು ಮತ್ತು ಸಂಬಂಧಿಕರು ಎಲ್ಲರೂ ಕೂಡ ಕೊಟ್ಟಿರುವಂಥದ್ದು. ನಮ್ಮ ಜೊತೆ ಈ ಶಾಲೆಗೆ ಸಂಬಂಧಪಟ್ಟಂತಹವರು ಮತ್ತು ರಿಷಬ್ ಶೆಟ್ಟಿಯ ಕುಟುಂಬಸ್ಥರು ಕೂಡ ಇದ್ದಾರೆ. ಸರ್, ರಿಷಬ್ ಶೆಟ್ಟಿ ಬಂದು ಸಭೆ ಮಾಡಿದ್ದಾರೆ. ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ, ಗ್ರಾಮದವರಿಗೆ ಏನೆಲ್ಲ ಖುಷಿಯಾಗಿದೆ ಅದು ಅಂತ? ಅವರು ಕೆರಾಡಿ ಶಾಲೆಯನ್ನು ದತ್ತು ತೆಗೆದುಕೊಳ್ತೇನೆ ಎನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಕೆರಾಡಿಗೆ ಆಗಮಿಸಿ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು ಮತ್ತು ಪೋಷಕರು ಮತ್ತು ಗ್ರಾಮದ ಪ್ರಮುಖರೊಂದಿಗೆ ಮುಕ್ತ ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಶಿಕ್ಷಣ ಇಲಾಖೆ BO ಅವರ ಜೊತೆ BO ಅವರು ಸಹ ಬಂದಿದ್ದರು. 5 ವರ್ಷಗಳ ಅವಧಿಗೆ ಈ ಶಾಲೆಯನ್ನು ದತ್ತು ತೆಗೆದುಕೊಳ್ಳುವ ಬಗ್ಗೆ ಕರಾರಿಗೆ ಸಹಿ ಹಾಕಿದ್ದಾರೆ. ಆ ಕರಾರಿನ ಪ್ರಕಾರ ಅವರು ಈ ಶಾಲೆಯ ಎಲ್ಲ ಮೂಲಭೂತ ಸೌಲಭ್ಯಗಳು ಅಂತ ಹೇಳಿದರೆ ಕಾಂಪೌಂಡ್ ವಾಲ್ ಇರ್ಬೋದು, ತರಗತಿ ಕೋಣೆ ಇರ್ಬೋದು, ಅಥವಾ ಮಕ್ಕಳಿಗೆ ಬೇಕಾದ ಸ್ಪೋಕನ್ ಇಂಗ್ಲೀಷ್ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು LKG, UKGಯನ್ನು ಪ್ರಾರಂಭಿಸುವಂಥದ್ದು, ಮತ್ತು ಕುಡಿಯೋ ನೀರು ಇರ್ಬೋದು, ಶಾಲೆಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ಎಲ್ಲವನ್ನೂ ಮಾಡಿಕೊಡ್ತೀನಿ ಅನ್ನುವಂಥ ಮಾತು ಹೇಳಿದ್ದಾರೆ. ಕೇವಲ ಅವರು ರಿಷಬ್ ಫೌಂಡೇಶನ್ ಅಂತ ಟ್ರಸ್ಟ್ ಏನಿದೆ, ಆ ಟ್ರಸ್ಟಿನ ನಾನು ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯನ್ನು ಮಾಡಿದ ಉದ್ದೇಶವೇ ನಾನು ಸರ್ಕಾರಿ ಶಾಲೆಯನ್ನು ಎತ್ತಬೇಕು ಮೇಲೆ ಅನ್ನುವಂಥ ಭಾವನೆಯಿಂದ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ನಾನು ಹುಟ್ಟಿದ ಶಾಲೆ ಮತ್ತು ಅವರು ಓದಿದ ಶಾಲೆ ಕೂಡ ಇದೇ ಆಗಿರೋದ್ರಿಂದ ನಾನು ಓದಿದ ಶಾಲೆಯನ್ನು ಪ್ರಥಮ ಹಂತದಲ್ಲಿ ದತ್ತು ತಗೊಳ್ತಿದ್ದೇನೆ. ಇದಾದ ನಂತರ ಇನ್ನಿತರ ಶಾಲೆಗಳಿಗೂ ಸಹ ನಾನು ಪ್ರಯತ್ನ ಮಾಡ್ತೀನಿ ಮೇಲ್ತರಲಿಕ್ಕೆ ಅಂತ ಮಾತನ್ನು ನಮ್ಮ ಮುಂದೆ ಹೇಳಿದ್ದಾರೆ. ತುಂಬ ಖುಷಿಯಾಗಿದೆ. ಏನಂತ ಹೇಳಿದರೆ ರಿಷಬ್ ಶೆಟ್ಟಿ ಅವರು ಒಂದು ಸಮಾಜಕ್ಕೆ ಮಾದರಿಯಾದಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಜನ ಶ್ರೀಮಂತರು, ಉದ್ಯಮಿಗಳು ಇದ್ದಾರೆ. ಯಾವ ರೀತಿಯಲ್ಲಿ ಒಬ್ಬ ಚಲನಚಿತ್ರ ನಿರ್ದೇಶಕ, ನಟರು ತಗೊಳ್ಳಿದ್ದಾರೆ, ಹಾಗೆ ಎಲ್ಲರೂ ತಗೊಂಡ್ರೆ ಕನ್ನಡ ಶಾಲೆ ಈ ರಾಜ್ಯದಲ್ಲಿ ಉಳಿಬೋದು ಅನ್ನುವಂಥ ನನ್ನ ಭಾವನೆ. ಒಂದು ಮೂಲಭೂತ ಸೌಕರ್ಯ ಕಲ್ಪಿಸಲಿಕ್ಕೆ ಎಲ್ಲ ರೀತಿ ಮಾಡಬೇಕಾದ್ರೆ 1 ಕೋಟಿಯವರೆಗೆ ಬಜೆಟನ್ನು ಇಡಬೇಕಾಗ್ತದೆ. ಅವರು ಹಣದ ವಿಚಾರ ಇಲ್ಲ, ಎಲ್ಲ ಸೌಲಭ್ಯಗಳನ್ನ ಒದಗಿಸ್ತೇನೆ ಅಂತ ಮಾತನ್ನು ಗ್ರಾಮಸ್ಥರ ಮುಂದೆ ಹೇಳಿ. ಡಿವೈನ್ ಸ್ಟಾರ್ ಖ್ಯಾತಿಯ ರಿಷಬ್ ಶೆಟ್ಟಿ ಅವರ ಊರು ಕಿರಾಡಿಯಲ್ಲಿದ್ದೇವೆ. ಇದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿಗೆ ಬರ್ತದೆ. ಈ ಶಾಲೆಯನ್ನು, ಕಿರಾಡಿಯ ಸರ್ಕಾರಿ ಪ್ರಾಥಮಿಕ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಅವರು ದತ್ತು ತೆಗೆದುಕೊಳ್ತೇನೆ ಮತ್ತು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಕ್ಕಳು ಕೂಡ ನಿನ್ನೆ ಮೀಟಿಂಗಲ್ಲಿ ಬಂದಿದ್ರು. ನಿನ್ನೆ ರಿಷಬ್ ಶೆಟ್ಟಿ ಅವರು ಬಂದು ಏನೆಲ್ಲ ಹೇಳಿದರು? ರಿಷಬ್
ಶೆಟ್ಟಿ ಅವರು ಹೇಳಿದರು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ತೇವೆ ಅಂತ. ನಮ್ಮ ಶಾಲೆಗೆ ಮೊದಲು ಯಾವುದೇ ವ್ಯವಸ್ಥೆ ಇತ್ತು, ಇವಾಗ ಕಾಂಪೌಂಡು ಹಾಗೆ ಕಂಪ್ಯೂಟರ್ ವ್ಯವಸ್ಥೆ ಹಾಗೂ LKG UKG ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೆ ನಮಗೆ ದೈಹಿಕ ಶಿಕ್ಷಕರಿಲ್ಲ. ಇವಾಗ ದೈಹಿಕ ಶಿಕ್ಷಕರು ಮಕ್ಕಳಿಗೆ ಕೆಲವರು ಓದೋದ್ರಲ್ಲಿ ಸ್ವಲ್ಪ ಇದ್ದರೆ, ಕೆಲವರು ಕ್ರೀಡೆಯಲ್ಲಿ ಇರ್ತಾರೆ. ಆದರೆ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಕೊರತೆ ಇರ್ತಿತ್ತು. ಆದರೆ ಈಗ ಅವರು ದೈಹಿಕ ಶಿಕ್ಷಕರನ್ನು ಹಾಕ್ತಾರೆ, ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಿದರು. ಅದು ನಮಗೆ ಖುಷಿಯ ವಿಚಾರ. ನಮಗೀಗ ಮೊದಲೇ ಏನೂ ಇಲ್ಲ ಇದ್ದು.